ಎಪಿಸೋಡ್ 183 ಬಿಟ್ಟಿಡಿಯೋದು. ದಿವ್ಯಾ ಭರತ್ನ ರೂಮ್ ಕಳ್ಕೊಂಡು ಬಂದು ಡೋರ್ ಲಾಕ್ ಮಾಡಿ ಖುಷಿಯಲ್ಲಿ ಅವನ ಗಟ್ಟಿಯಾಗಿ ತಪ್ಕೊಂಡು, ನೋಡಿದ್ಯಾ ಮಾವ, ಹೀಗೆ ವರ್ಕ್ ಆಯ್ತು ನನ್ನ ಪ್ಲಾನ್. ಭರತ್, ಇದೆಲ್ಲ ಬೇಕಾ ಬಂಗಾರಿ? ಅವ್ರಿಗೊಂದು ಗತಿ ಕಾಣಿಸೋಕೆ ಎಷ್ಟೊತ್ತು ಹೇಳು. ದಿವ್ಯಾ, ಬೇಕು ಮಾವ, ಅವರೆಲ್ಲ ನಿನ್ನ ಕೋಪದ ಜ್ವಾಲೆಯಲ್ಲಿ ಸಿಕ್ಕಿದ್ರೆ ನಿನ್ನ ತಲೆ ಬೂದಿ ಆಗೋಗ್ತಾರೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನಿತ್ಯಗಾದ ಅನ್ಯಾಯ ಅವಳ ತಂಗಿಗೂ ಆಗಬಾರ್ದು. ಪಾಪ ಅವಳು ಈ ರಾಕ್ಷಸರ ಹತ್ರ ಸಿಕ್ಕಾಕೊಂಡಿದ್ದಾಳೆ. ಅವಳನ್ನ ಇವರಿಂದ ಕಾಪಾಡಬೇಕು ಮಾವ. ಆದರೆ ಅವಳು ಚೆನ್ನೈಲಲ್ಲಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮಾತು ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಅವ್ರ ಜೊತೆಗಿದ್ದು ಅವಳನ್ನು ಹುಡುಕಿ ಕಾಪಾಡಬೇಕು. ಅದು ಸರಿ, ಇನ್ನೊಂದು ಕೆಲಸ ಹೇಳಿದ್ನಲ್ಲ, ಅದೇನು ಮಾಡಿದೆ? ಅಪ್ಪ ಅಮ್ಮನ ಹೇಗೆ ಕನ್ವಿನ್ಸ್ ಮಾಡಿದೆ? ಭರತ್, ಮಾವ ಅಮ್ಮ ಇಬ್ಬರಿಗೂ ನೀನು ಸೇಫ್ ಆಗಿದೆಯಾ ಅಂತ ಅಷ್ಟೇ ಹೇಳಿದ್ದೀನಿ ಬಂಗಾರಿ. ನಿಂಗೆ ಪ್ಲಾಸ್ಟಿಕ್ ಸರ್ಜರಿ ಆಗಿರೋದನ್ನ ಹೇಳಲಿಲ್ಲ. ರತ್ನಮಾಲಾ ಅಮ್ಮ ಇರೋ ಪರಿಸ್ಥಿತಿಯಲ್ಲಿ ಈ ವಿಚಾರ ಗೊತ್ತಾದರೆ ಅವ್ರು ಸಹಿಸುವ ಸ್ಥಿತಿಯಲ್ಲಿಲ್ಲ. ಅದು ಅಲ್ಲದೆ ರಘುವೀರ್ ವಂಶಿ ಮಾವ ಅವ್ರ ಕೋಪ ಎಂಥದ್ದು ಅಂತ ನಿನಗೆ ಗೊತ್ತು. ಹೀಗೆಲ್ಲ ಮಾಡಿರೋದು ಗಂಗೂಬಾಯಿ ಮತ್ತವಳ ತಮ್ಮ ಅಂತ ಗೊತ್ತಾದರೆ ಅವರಂತೂ ಸುಮ್ಮನೆ ಇರಲ್ಲ. ಆಗ ಅವ್ರನ್ನ ಏನು ಬೇಕಾದ್ರೂ ಮಾಡ್ತಾರೆ. ಇದರಿಂದ ನಿನ್ನ ಉದ್ದೇಶ ಪೂರ್ತಿ ಆಗಲ್ಲ ಅಂತ ಅವ್ರಿಗೇನು ಹೇಳಲಿಲ್ಲ. ನೀನು ಹೇಳಿದ ಕೆಲಸ ಮೊನ್ನೆನೇ ಆಯಿತು. ಲಾಯರ್ ಕಾಲ್ ಮಾಡಿದಾಗ ನೀನು ಸೈನ್ ಮಾಡಿದ್ರೆ ಅದು ಕೂಡ ನೀನು ಅಂದ್ಕೊಂಡು ಹಾಗೆ ಆಗುತ್ತೆ ಅಂದ. ದಿವ್ಯಾ, ಗುಡ್, ನೀನು ಹೇಳಿದ ಸರಿ ಇದೆ. ಮಾವ ಆ ಹುಡುಗಿ ಸಿಗೋ ತನಕ ಅಪ್ಪಂಗೆ ಏನು ತಿಳಿಸೋದು ಬೇಡ. ಆದರೆ ಅಮ್ಮ ಕೊರಗೋದು ಬೇಡ ಮಾವ. ಅವ್ರಿಗೆ ಸತ್ಯ ಹೇಳಿಬಿಡು. ಅವ್ರನ್ನ ಹೇಗಾದರೂ ಮೀಟ್ ಮಾಡಬೇಕು, ಅವ್ರನ್ನ ನೋಡಬೇಕು ಮಾವ. ಭರತ್, ನಾನೀಗ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದೀನಲ್ಲ ಬಂಗಾರಿ, ಸ್ವಲ್ಪ ದಿನ ಇವ್ರಿಗೆ ಅನುಮಾನ ಬರದಂತೆ ನೋಡ್ಕೊಳ್ಳೋಣ. ಆಮೇಲೆ ಅವ್ರಿಗೆ ತಿಳಿಯದ ಹಾಗೆ ಹೋಗೋಣ, ಸರಿನಾ? ದಿವ್ಯಾ, ಸರಿ ಮಾವ ಅಂತ ಅವನನ್ನ ರೊಮ್ಯಾಂಟಿಕ್ ಆಗಿ ನೋಡ್ತಾ ಆಮೇಲೆ ಭರತ್, ಆಮೇಲೆ ಏನು? ದಿವ್ಯಾ ಅವನ್ ಕಾಲರ್ ಹಿಡಿದು ತನ್ನತ್ತ ಎಳೆದುಕೊಂಡು, ನಾವು ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ಕೊಂಡಿರೋದು ನಿಜ. ಹಾಗಂತ ನಮ್ಮ ಕನಸನ್ನ ಮರೆಯೋಕ್ಕಾಗುತ್ತಾ ಅಂತ ಅವನ ಮುಖದ ಹತ್ರ ಬಂದು ಅವನಿಗೆ ಕಿಸ್ ಮಾಡೋಕೆ ಮುಂದಾದ್ಲು. ಆದರೆ ಭರತ್ಗೆ ಅವಳು ದಿವ್ಯಾ ಅಂತ ಗೊತ್ತು. ಆದರೆ ಅವಳ ಜೊತೆ ಆ ರೀತಿ ಮೂವ್ ಆನ್ ಆಗೋಕ್ಕೆ ಒಂದು ರೀತಿ ಹಿಂಸೆ ಆಗ್ತಾ ಇತ್ತು. ಕಾರಣ ಅದು ನಿತ್ಯ ರೂಪ ಆಗಿರೋದ್ರಿಂದ ಅವನಿಗದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ತಕ್ಷಣ ಅವಳಿಂದ ದೂರ ಸರಿದು ಎದ್ದು ನಿಂತ. ದಿವ್ಯಾ ಅವನು ಸಡನ್ನಾಗಿ ರಿಯಾಕ್ಟ್ ಮಾಡಿದ್ ನೋಡಿ ಶಾಕ್ ಆಯ್ತು. ಯಾಕೆ ಮಾವ, ಏನಾಯ್ತು? ಭರತ್, ಸಾರಿ ಬಂಗಾರಿ, ಅದು ನನಗೆ ರೂಪನ ಅಂತ ಅಲ್ಲೇ ಸ್ಟಾಪ್ ಮಾಡ್ದ. ಅವಳಿಗೆ ಹರ್ಟ್ ಆಗುತ್ತೆ ಅಂತ ಸುಮ್ಮನಾದ. ದಿವ್ಯಾ ಅವನ ಮುಂದೆ ಬಂದು ಅವನ 2 ಕೆನ್ನೆ ಹಿಡಿದು, ಮಾವ, ರೂಪ ಬದಲಾಗಿರ್ಬೋದ್ರು, ಆದರೆ ವ್ಯಕ್ತಿತ್ವ ನಿನ್ ಬಂಗಾರಿನೇ ಅಲ್ವಾ? ಈಗ ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ. ನೀನು ಇಷ್ಟಪಟ್ಟ ದಿವ್ಯಾಳ ಆ ರೂಪನ ಕೊನೆಯವರೆಗೂ ಉಳಿಸ್ಕೊಳಕ್ ಆಗಲಿಲ್ಲ. ನಿನಗೆ ಅಷ್ಟು ಬೇಗ ಈ ರೂಪನ ಒಪ್ಕೊಳಕ್ ಆಗ್ತಿಲ್ಲ ಅಂತ ನನಗೆ ಗೊತ್ತು. ಆದರೆ ನೀನು ಈ ರೂಪನ ಅಕ್ಸೆಪ್ಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಅವಳು ಬೇಜಾರು ಮಾಡಿಕೊಂಡು ಹೇಳಿದ ಮಾತು ಅವನ ಮನ್ಸಿಗೂ ನಾಟ್ತು. ಅವಳ ಮುಖ ನೋಡಿ, ಬಂಗಾರಿ, ಅದು ಹಾಗಲ್ಲ, ನಂಗೆ ಗೊತ್ತು ಮಾವ. ಒಂದ್ಸಲ ಕಣ್ಮುಚ್ಚಿ ನನ್ನ ದಿವ್ಯಾಳ ರೂಪನ ನೆನ್ಪು ಮಾಡ್ಕೊ. ಒಂದು ವೇಳೆ ನಿನಗೆ ಕಷ್ಟ ಆಗ್ತಿದೆ ಅಂದರೆ ಪರವಾಗಿಲ್ಲ ಮಾವ, ನಾನು ಕಾಯ್ತೀನಿ ಅಂತ ಹೇಳ್ತಾ, ಬಾ, ಅವ್ರಿಗೆ ಅನುಮಾನ ಬರುತ್ತೆ, ಇಲ್ಲಿಂದ ಹೋಗೋಣ ಅಂತ ಹೋಗ್ತಾ ಇದ್ಲು. ಭರತ್ ಅವಳ ಕೈ ಹಿಡಿದು, ಸಾರಿ ಬಂಗಾರಿ, ರೂಪ ಎಷ್ಟೇ ಬದಲಾದ್ರೂ ನೀನು ನನ್ನ ಬಂಗಾರಿನೇ. ಐ ಲವ್ ಯು ಬಂಗಾರಿ. ದಿವ್ಯಾ ಸ್ಮೈಲ್ ಮಾಡ್ತಾ, ಅಷ್ಟೇನಾ? ಭರತ್, ರೂಪ ಬದಲಾದ್ರೂ ಚೇಷ್ಟೆ ಚೇಂಜ್ ಆಗಲ್ಲ ಅಲ್ವಾ ಅಂತ ಮುಗುಳ್ನಕ್ಕು ಅವಳು 2 ಕೆನ್ನೆ ಹಿಡಿದು ಲಿಪ್ ಲಾಕ್ ಮಾಡಿದ್ದ. ದುಷ್ಟರು ವಶದಲ್ಲಿರುವ ಅವ್ರ ಪ್ರೀತಿಯ ಸಾಂಗತ್ಯಕ್ಕೆ ಏನೂ ತೊಂದರೆ ಇರಲಿಲ್ಲ. ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಒಂದಷ್ಟು ದಿನ ಹೀಗೆ ಒಟ್ಟಿಗೆ ಕಳೆದ್ರು. ಅವಳಿಗೆ ಏನು ಬೇಕೋ ಅದೆಲ್ಲ ಭರತ್ ತಂದು ಕೊಡ್ತಾ, ಅವಳು ಹೇಳಿದ ಪ್ರತಿಯೊಂದು ಕೇಳ್ತಾ, ಅವ್ರಿಗೆ ಅನುಮಾನ ಬರದಂತೆ ಅವ್ರ ಮುಂದೆ ಅಸಿಸ್ಟೆಂಟ್ ಆಗಿ ನಡೆದುಕೊಂಡು ಅವ್ರ ಬೆನ್ ಹಿಂದೆ ಪ್ರೀತಿಯ ಸರಸ ಸಲ್ಲಾಪಗಳು ನಡೀತಲೇ ಇತ್ತು. ಒಂದು ದಿನ ರಾತ್ರಿ ಗಂಗೂಬಾಯಿ ಬಲಗೈ ಬಂಟ ಅಮಾವಾಸ್ಯೆ ಕುಡಿದು ದಿವ್ಯಾ ರೂಮ್ ಕಡೆ ಬಂದಾಗ ದಿವ್ಯಾ ಭರತ್ ರೊಮ್ಯಾನ್ಸ್ ಮಾಡೋದನ್ನ ನೋಡಿ ಕೊತ ಕುದೀತಾ, ಅಮ್ಮವ್ರೆ, ಮೋಸ ಮೋಸ, ಆ ದಿವ್ಯಾ ನಮ್ಮ ಜೊತೆ ಇದ್ಕೊಂಡು ಮೋಸ ಮಾಡ್ತಿದ್ದಾಳೆ ಅಂತ ಹೋಗಿ ಅವ್ರ ಮುಂದೆ ಓದ್ರದ. ಗಂಗೂಬಾಯಿ, ಏನ್ ಬೊಗಳ್ತಾ ಇದ್ಯಾ ಬೇಕುಫ, ಏನ್ ಮೋಸ ಮಾಡ್ತಾ ಇದ್ದಾಳೋ? ಅಮಾವಾಸ್ಯೆ, ಅಮ್ಮವ್ರೆ, ನಿಮ್ಮ ಮನೇಲೆ ಇದ್ಕೊಂಡು ಆ ದಿವ್ಯಾ ಆ ಡ್ರೈವರ್ ಜೊತೆ ಚಕ್ಕಂದ ಆಡ್ತಾವಳೆ. ರುದ್ರಪ್ರಸಾದ್, ಏನು ಭರತ್ ಜೊತೆನಾ?
ನಿಜ ಹೇಳ್ತಾ ಇದ್ಯಾ? ಇದು ಹೇಗೆ ಸಾಧ್ಯ ಅಕ್ಕಯ್ಯ? ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟಿಲ್ವಾ ನೀನು? ಗಂಗೂಬಾಯಿ, ಏಯ್, ನಾನೇ ಟ್ಯಾಬ್ಲೆಟ್ ಕೊಟ್ಟು ಬಂದೆ ಕಣ್ಲಾ. ಇಷ್ಟೊತ್ತಿಗೆ ಸತ್ ಹೆಣ ಬಿದ್ದಂಗೆ ಬಿದ್ದಿರ್ತಾಳೆ. ಅಯ್ಯೋ ಇಲ್ಲ ಅಮ್ಮ ಅವರೇ, ಅವಳು ತುಂಬ ಚಾಲಾಕಿ ಇದ್ದಾಳೆ. ನಮ್ಮ ಮುಂದೆನೇ ಬೇರೆ, ನಮ್ಮ ಬೆನ್ನ ಹಿಂದೆನೇ ಬೇರೆ ಥರ ಆಟ ಆಡ್ತಾ ಇದ್ದಾಳೆ. ನಾನು ಕಣ್ಣಾರೆ ನೋಡಿದ್ದೀನಿ. ಅವನ ಜೊತೆ ಚಕ್ಕಂದ ಆಡ್ತಾ ಇದ್ಲು. ಬೇಕಾದ್ರೆ ನೀವೇ ಹೋಗಿ ನೋಡಿ ಅಂದ ಅಮಾವಾಸ್ಯೆ. ರುದ್ರಪ್ರಸಾದ್, ಅಕ್ಕಯ್ಯ ನಡಿ ಹೋಗಿ ನೋಡೇ ಬಿಡೋಣ ಅಂತ ಅವಳ ರೂಮಿಗೆ ಬಂದು ನೋಡಿದ್ರೆ ದಿವ್ಯಾ ತುಂಬಾ ಗಾಢವಾದ ನಿದ್ರೆಗೆ ಜಾರಿದ್ಲು. ಅವರಿಬ್ರು ಥೂ ಕೊಡುಕ್ ನನ್ನ ಮಗನೆ ಅಂತ ಅವನ ಮುಖಕ್ಕೆ ಕುಗ್ದು ಅಲ್ಲಿಂದ ಹೋದ್ರು. ದಿವ್ಯಾ ವ್ಯಂಗ್ಯವಾಗಿ ನಗ್ತಾ, ಇಂಥ ಕಣ್ಣ ಮುಚ್ಚಾಲೆ ಆಟಗಳು ಇನ್ನೂ ನೋಡೋದು ಇದೆ ನೀವುಗಳು, ಬಿ ರೆಡಿ ಅನ್ಕೊಂಡ್ಲು. ಆದ್ರೆ ಎಲ್ಲ ಟೈಮ್ ದಿವ್ಯಾ ಪರ ಇರ್ಲಿಲ್ಲ. ಭರತ್ ಯಾವಾಗ್ಲೂ ಒಂದ್ಸಲ ಮನೆಗೆ ಬಂದು ಹೋಗೋದು ನೋಡಿ ರತ್ನಮಾಲಾ ಅವ್ರಿಗೆ ಅನುಮಾನ ತಂದಿತ್ತು. ಭರತ್ ಮನೆಗೆ ಬಂದ ಕೂಡಲೇ ಅವನನ್ನ ತಡೆದು, ಭರತ್, ದಿವ್ಯಾ ಎಲ್ಲಿದ್ದಾಳೆ ಅಂತ ಹೇಳಪ್ಪ, ಅವಳು ನಮ್ಮಿಂದ ಯಾಕೆ ದೂರ ಇದ್ದಾಳೆ? ಇದಕ್ಕಿದ್ದ ಹಾಗೆ ನೀನ್ ಎಲ್ಲೋ ಹೋಗ್ತೀರಾ, ಯಾವಾಗ್ಲೋ ಬರ್ತೀರಾ, ಏನ್ ನಡೀತಿದೆ? ನನ್ನ ಮಗಳನ್ನ ನೋಡದೆ ಇರೋಕ್ ಆಗ್ತಿಲ್ಲ. ದಯವಿಟ್ಟು ಅದೇನ್ ನಡೀತಿದೆ ಅಂತ ಹೇಳಿ ಭರತ್. ಅವರು ಅಷ್ಟು ಪರಿಪರಿಯಾಗಿ ಕೇಳೋದ್ ನೋಡಿ, ಅಮ್ಮ ಹೇಳ್ತೀನಿ, ಆದ್ರೆ ಇದು ಮಾವನವ್ರಿಗೆ ಗೊತ್ತಾಗ್ಬಾರ್ದು ಅಂತ ದಿವ್ಯಾಗೆ ಅವ್ರು ಮಾಡಿದ ದುಷ್ಕೃತಿಗಳನ್ನೆಲ್ಲ ಹೇಳ್ದ. ಅವ್ರ ಉದ್ದೇಶವನ್ನೆಲ್ಲ ತಿಳಿದುಕೊಂಡು ದಿವ್ಯಾ ತೆಕ್ಕೊಂಡಿರೋ ನಿರ್ಧಾರವನ್ನ ಕೂಡ ಬಿಡಿಸಿ ಹೇಳ್ದ. ಅದೆಲ್ಲಾನು ಕೇಳ್ದ ರತ್ನಮಾಲಾ ಅವ್ರಿಗೆ ದಿಕ್ಕೇ ತೋಚ್ಲಿಲ್ಲ. ಈಗ ಸಂಪೂರ್ಣವಾಗಿ ದಿವ್ಯಾ ನಿತ್ಯ ಹಾಗೆ ಬದಲಾಗಿರೋದು ಕೇಳಿ ಅವಳನ್ನ ನೋಡ್ಲೇಬೇಕು ಅಂತ ಹಠ ಹಿಡಿದ್ರು. ಭರತ್ ಬೇರೆ ದಾರಿ ಇಲ್ಲದೆ, ಸರಿ ಅಮ್ಮ, ನಾನು ಅವಳನ್ನ ಹೇಗಾದ್ರೂ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ, ನೀವು ಅಲ್ಲಿಗೆ ಬನ್ನಿ, ಬಂಗಾರಿನ ನೋಡೂರಂತೆ ಅಂತ ಹೇಳ್ದ. ಅವರು ಕೂಡ ಖುಷಿಯಲ್ಲಿ ಒಪ್ಕೊಂಡ್ರು. ಬಹುಶಃ ತಾಯಿ ಮಗಳನ್ನ ಮೀಟ್ ಮಾಡಿಸ್ಬೇಕು ಅನ್ಕೊಂಡ ಭರತ್ನ ನಿರ್ಧಾರ ತಪ್ಪಾಯ್ತೇನೋ. ಅವ್ರು ಮಾತಾಡಿದ್ನೆಲ್ಲಾನು ರಘುವೀರ್ ವಂಶಿ ಅವರು ಕೇಳಿಸ್ಕೊಂಡಿದ್ರು. ಆದ್ರೆ ಈಗ ಅವ್ರೇನು ಭರತ್ ಮುಂದೆ ರಿಯಾಕ್ಟ್ ಮಾಡ್ಲಿಲ್ಲ. ಬದಲಾಗಿ ಯಾರಿಗೋ ಕಾಲ್ ಮಾಡ್ತಾ ಅವ್ರಿಬ್ಬರ ಕಣ್ಣಿಗೂ ಕಾಣಿಸ್ಕೊಳ್ದೆ ಅಲ್ಲಿಂದ ಹೋದ್ರು. ಭರತ್ ದಿವ್ಯಾಳ್ಗೆ ರತ್ನಮಾಲಾ ಅವ್ರಿಗೆ ಸತ್ಯ ಹೇಳಿದ್ರ ಬಗ್ಗೆ ತಿಳಿಸಿ, ಅವರು ನಿನ್ನನ್ನು ನೋಡ್ಲೇಬೇಕೆಂಬ ಹಠ ಹಿಡಿದಿದ್ದಾರೆ ಅಂತ ಹೇಳಿದಾಗ ದಿವ್ಯಾಗೂ ಕೂಡ ಅಮ್ಮನ ಮಡ್ಲಿಗೆ ತಲೆ ಇಟ್ಟು ತನ್ನ ನೋಡಲ್ ನೋವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಸೆ ಆಯ್ತು. ಆದ್ರೆ ಗಂಗೂಬಾಯಿಯ ಕೋಟೆಯಿಂದ ಅವಳು ಹೊರಗೆ ಹೋಗೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಅವಳು ದಿವ್ಯಾಳನ್ನ ಹೊರಗೆ ಬಿಡ್ತಾಳೆ ಎಂಬುದು ಕೂಡ ಅಸಾಧ್ಯದ ಮಾತಾಗಿತ್ತು. ಆದ್ರೆ ಒಂದ್ಸಲ ಕೇಳಿದ್ರೆ ತಪ್ಪೇನು ಅಂತ ಸಣ್ಣದೊಂದು ಭರವಸೆ ಮೂಡ್ತು. ಅಂತೆಯೇ ಗಂಗೂಬಾಯಿ ಬಳಿ ಬಂದು ತಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕೆಂಬ ಆಸೆ ಆಗಿರೋದಾಗಿ ಅವ್ರ ಪರ್ಮಿಷನ್ಗಾಗಿ ಬೇಡಿಕೆ ಇಟ್ಲು. ಗಂಗೂಬಾಯಿಗೆ ಅನುಮಾನವೋ ಅಥವಾ ಅನುಕಂಪವೋ ಗೊತ್ತಿಲ್ಲ. ಅವಳು ಕೇಳಿದ ತಕ್ಷಣ ಒಂದ್ ಮಾತು ವಿರೋಧಿಸ್ದೆ, ಹೋಗ್ಬಾಮ್ಮ, ಅದ್ರಲ್ಲೇನು, ಹುಷಾರಾಗಿ ಹೋಗ್ಬಾ, ಬಂದ್ಬಿಡು ಬೇಗ ಅಂತ ಪರ್ಮಿಷನ್ ಕೂಡ ಕೊಟ್ಲು. ದಿವ್ಯಾ ಭರತ್ ಖುಷಿಯಲ್ಲಿ ದೇವಸ್ಥಾನಕ್ಕೆ ಹೊರಟ್ರು. ಅದಾಗ್ಲೇ ರತ್ನಮಾಲಾ ಅವರು ಕೂಡ ಬಂದು ದೇವಸ್ಥಾನಕ್ಕೆ ದಿವ್ಯಾಗಾಗಿ ವೇಟ್ ಮಾಡ್ತಾ ಇದ್ರು. ಭರತ್ ದಿವ್ಯಾನ ಕರ್ಕೊಂಡ್ ಬರುವಾಗ ಅವನ್ಗೆ ಲಾಯರ್ ಕಡೆಯಿಂದ ಕಾಲ್ ಬಂತು. ಕಾಲ್ ರಿಸೀವ್ ಮಾಡಿ ಅವ್ರ ಜೊತೆ ಮಾತಾಡಿ ತಾನ್ ಈಗ್ಲೇ ಬರೋದಾಗಿ ಹೇಳಿ ಕಾಲ್ ಕಟ್ ಮಾಡ್ದ. ನೋಡಿದ್ಯಾ ಬಂಗಾರಿ, ನಾವ್ ಅಂದ್ಕೊಂಡಾಗೆ ಲಾಯರ್ ಕಾಲ್ ಮಾಡಿದ್ರು, ಪೇಪರ್ಸ್ ರೆಡಿ ಇದೆ, ನೀನು ಅಮ್ಮ ಜೊತೆ ಮಾತಾಡ್ತಾ ಇರೋ, ಅಷ್ಟ್ರಲ್ಲಿ ನಾನು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ದೇವಸ್ಥಾನಕ್ಕೆ ಅವಳನ್ನ ಡ್ರಾಪ್ ಮಾಡಿ ಅಲ್ಲಿಂದ ಹೋದ. ದಿವ್ಯಾ ಅಮ್ಮನನ್ನ ನೋಡಿದವಳೆ ಓಡ್ ಬಂದು ತಾಯಿಯನ್ನ ಬಿಗಿದಪ್ಪಿ ಅಳೋದಕ್ಕೆ ಆರಂಭಿಸಿದ್ಲು. ರತ್ನಮಾಲಾ ಅವ್ರಿಗಂತೂ ತನ್ನ ಮಗಳ ಬದಲಾದ ರೂಪ ನೋಡಿ ಆಶ್ಚರ್ಯವೇ ಆಗಿತ್ತು. ಅದೆಷ್ಟೋ ಹೊತ್ತು ಇಬ್ರು ತಬ್ಬಿ ಅಳ್ತಿದ್ರು. ಆ ಪಾಪಿಗಳು ಎಂತ ಕೆಲಸ ಮಾಡ್ಬಿಟ್ಟಿದ್ದಾರೆ ನನ್ನ ಮಗಳಿಗೆ, ಅವರಿಗೆ ದೇವ್ರು ಖಂಡಿತ ಒಳ್ಳೇದ್ ಮಾಡೋದಿಲ್ಲ. ನಾನು ಅಷ್ಟು ಸಲ ನನ್ನ ಮಗಳನ್ನ ಎಲ್ಲೂ ಕಳ್ಸೋದಿಲ್ಲ ಅಂತ ಹೇಳಿದ್ರು ಮೋಸದಿಂದ ನನ್ನ ಮಗಳ ಅಸ್ತಿತ್ವವನ್ನೇ ಹಾಳು ಮಾಡ್ಬಿಡ್ತಾಳೆ ರಾಕ್ಷಸಿ ಅಂತ ಅಳ್ತಾ ಅದೆಷ್ಟೋ ಶಾಪವನ್ನ ಹಾಕಿದ್ರು ಗಂಗೂಬಾಯಿಗೆ. ದಿವ್ಯಾ, ಅಳ್ಬೇಡ ಅಮ್ಮ, ನನ್ನ ರೂಪ ಹೋಗಿರ್ಬೋದು, ನನ್ಗೇನೂ ಆಗಿಲ್ಲ, ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸ್ದೆ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಕೋಪದಲ್ಲಿ ಮಾತಾಡ್ತಾ ಇದ್ಲು. ಅದೇ ಸಮಯಕ್ಕೆ ಗಂಗೂಬಾಯಿ ಮತ್ತೆ ಅವಳ ತಮ್ಮ ಏನೇ ಮಾಡ್ತೀಯ ನಮ್ಗೆ ಅಂತ ಅಲ್ಲಿಗೆ ಬಂದ್ರು. ದಿವ್ಯಾ ರತ್ನಮಾಲಾ ಅವರು ಶಾಕ್ ನಲ್ಲಿ ಎದ್ದು ಅವ್ರನ್ನೇ ನೋಡ್ತಾ ನಿಂತ್ರು. ಗಂಗೂಬಾಯಿ ರಣಕೇಕೆ ಹಾಕಿ ನಗ್ತಾ, ನೀನು ನಮ್ಮನ್ನ ಯಾಮಾರಿಸ್ತಾ ಇದೀಯಾ ಅನ್ಕೊಂಡ್ಯಾ ದಿವ್ಯಾ? ನಿನ್ನನ್ನ ಯಾಮಾರಿಸ್ತಾ ಇದ್ದು ನಾವು, ಅಷ್ಟು ಸುಲಭವಾಗಿ ನಿನ್ನ ನಂಬ್ತೀವಾ? ಬಿಟ್ಕೊಟ್ಟು ಹಿಡ್ದಿದ್ದೀನಿ ಅಂದ್ಲು. ಎಪಿಸೋಡ್ 184 ಅತಂತ್ರವಾದ ಬದುಕು. ಗಂಗೂಬಾಯಿ ರಣಕೇಕೆ ಹಾಕಿ ನಗ್ತಾ,
ನೀನ್ ನಮ್ಮನ್ನ ಯಾಮಾರಿಸ್ತಾ ಇದೀಯ ಅನ್ಕೊಂಡ್ಯಾ ದಿವ್ಯಾ? ನಿನ್ನೆನ್ನ ಯಾಮಾರಿಸ್ತಾ ಇದ್ದದ್ದು ನಾವು. ಅಷ್ಟು ಸುಲಭವಾಗಿ ನಿನ್ನ ನಂಬ್ತೀವ ನಾವು? ಬಿಟ್ಕೊಟ್ಟಿರ್ದಿದ್ದೀನಿ. ನೀನು ಅದೆಷ್ಟೋ ಜಾಣೆ ಅಂದ್ರೆ ನಮಗ್ ಅನುಭವವಾದಷ್ಟು ನಿನಗ್ ವಯಸ್ಸಾಗಿಲ್ಲ. ಅಂಥದ್ರಲ್ಲಿ ನೀನ್ ನಮ್ಗೆ ಚಳ್ಳೆ ಹಂಟು ನೆನೆಸ್ತಾ ಇರೋದು ನಂಗೇನ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ನಿನ್ನ ಹಿಡಿಬೇಕು ಅಂತಾನೆ ನೀನ್ ಹೇಳಿದಕ್ಕೆಲ್ಲ ಹ್ಞೂ ಅಂತ ತಲೆ ಆಡಿಸಿದ್ದು ನಾವು. ಆದ್ರೆ ಇಷ್ಟು ಬೇಗ ಸಿಕ್ಬೀಳ್ತೀಯ ಅನ್ಕೊಂಡೇ ಇರ್ಲಿಲ್ಲ. ಆದ್ರೂ ಎಲ್ಲ ಗೊತ್ತಿತ್ತು, ಎಷ್ಟು ಚೆನ್ನಾಗಿ ಅಮರ್ಸೋಕ್ ನೋಡ್ದೆ ಅಲ್ಲ. ನಿನ್ ಧೈರ್ಯ ಮೆಚ್ಚಲೇಬೇಕು. ಭೇಷ್ ಅಂದ್ಲು. ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಎಲ್ಲಿ ಆ ನಿಯತ್ತಿಲ್ಲದ ನಾಯಿ ಡ್ರೈವರ್ ನನ್ನ ಮಗ, ಅದೆಷ್ಟು ಧೈರ್ಯ ಇದ್ರೆ ನನ್ನ ಮನೆಗೆ ಬಂದು ನಮ್ಮನ್ನ ಯಾಮಾರಿಸಿ ನಿನ್ ಜೊತೆ ಚಕ್ಕಂದ ಆಡ್ತಾನೆ ಅವನು. ಅವತ್ತೇನೋ ಮದ್ವೆ ಆಗಿರೋ ಹೆಣ್ಣು ಯಾರನ್ನು ಕರೆಯಲ್ಲ ಅಂದೆ, ಇವತ್ತು ಅವನ ಜೊತೆ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ ಅಂದ್ಲು ರತ್ನಮಾಲ. ಗಂಗೂಬಾಯಿ ಅಂತ ಜೋರ್ ಮಾಡಿ, ಸಾಕ್ ನಿಲ್ಸು. ಏನೋ ನಮ್ಮ ಅಣ್ಣನ ಹೆಂಡತಿ ಅಂತ ಮರ್ಯಾದೆ ಕೊಟ್ರೆ ನಿನ್ ದರ್ಪ ಜಾಸ್ತಿ ಆಯ್ತು. ನಿನ್ ಸ್ವಾರ್ಥಕ್ಕೆ ನನ್ನ ಮಗಳು ಬದುಕಿನ ಜೊತೆ ಆಟ ಆಡ್ತಾ ಇದೆಯಲ್ಲ, ನಾಚಿಕೆನೆ ಆಗ್ಬೇಕಾಗಿರೋದು ನಿನಗೆ. ಥೂ, ನಿಂದು ಒಂದು ಬಾಳ ಅಂತ ಹೋಗಿದ್ರು ರುದ್ರಪ್ರಸಾದ್. ಏಯ್ ಅಂತ ವಾಯ್ಸ್ ರೈಸ್ ಮಾಡಿ ತೋರ್ಬೆರಳು ತೋರಿಸಿ ಹೆದರ್ಸೋದಕ್ ಮುಂದಾದ. ದಿವ್ಯಾ ಜೋರಾಗಿ ಏಯ್ ಅಂತ ತಾನು ಕೂಡ ಬೆರಳು ತೋರಿಸಿ ಎದುರು ನಿಂತ್ಲು. ಆಗ ಅವಳ ಧೈರ್ಯ ಅಕ್ಕ ತಮ್ಮ ಇಬ್ಬರಿಗೂ ಆಶ್ಚರ್ಯ ತಂದಿತ್ತು. ಒಂದ್ ಹೆಜ್ಜೆ ಹಿಂದಿಟ್ಟು ನಿಂತ ದಿವ್ಯಾ. ರತ್ನಮಾಲಾ ಅವ್ರಿಗೆ, ಅಮ್ಮ ಇರಮ್ಮ, ಯಾಕಮ್ಮ ಸ್ಟ್ರೆಸ್ ತಗೋತ್ಯಾ, ನಾನು ಇಲ್ವಾ ಮಾತಾಡೋಕೆ, ಕೂಲ್ ಅಂತ ಅವಳ ಮುಂದೆ ಬಂದು ನಿಂತು ಕೈ ಕಟ್ ನಿಂತು, ಹೌದು ನನ್ಗೆಲ್ಲ ಸತ್ಯ ಗೊತ್ತಾಗಿದೆ. ಏನೀಗ? ನೀನ್ ತಿಳ್ಕೋಬೇಕಾಗಿರೋ ವಿಚಾರಗಳು ತುಂಬಾ ಇದಾವೆ ಗಂಗೂಬಾಯಿ. ನನ್ನನ್ನ ಬಿಟ್ಟು ಹಿಡ್ದೆ ಅಂದೆ ಅಲ್ವಾ, ಅದು ಎಷ್ಟು ನಿಜ ಅಂತ ನಿನಗ್ ಗೊತ್ತಾ? ನಿನ್ನ ನೀನು ನನಗಿಂತ ಚಾಲಾಕಿ ಅಂದೆ ಅಲ್ವಾ, ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನಿನಗ್ ಗೊತ್ತಾ? ಡ್ರೈವರ್ ಜೊತೆ ಬಂದಿದ್ದೀನಿ ಅಂತ ಹೇಳ್ದೆ ಅಲ್ವಾ, ಆ ಡ್ರೈವರ್ ಯಾರು ಅಂತ ಗೊತ್ತಾ? ನೀವಂದ್ಕೊಂಡ ಹಾಗೆ ಅವನು ಡ್ರೈವರ್ ಅಲ್ಲ, ನನ್ನ ಮಾವ, ಅಂದ್ರೆ ನನ್ನ ಗಂಡ ಅಂದ್ಲು. ಅವಳು ಆ ಗತ್ತು ನೋಡಿ ಅಕ್ಕ ತಮ್ಮ ಇಬ್ರಿಗೂ ಶಾಕ್ ಆಯ್ತು. ಇಬ್ರು ಒಬ್ರನ್ನೊಬ್ರು ನೋಡಿ ದಿವ್ಯಾನೇ ನೋಡ್ತಾ ನಿಂತ್ರು. ದಿವ್ಯಾ ಅವ್ರ ಮುಂದೆ ಚಿಟ್ಕೆ ಹೊಡೆದು, ಜಾಸ್ತಿ ಶಾಕ್ ಆಗ್ಬೇಡಿ. ನಿಮ್ ಪರ್ಮಿಷನ್ ಜೊತೆಗೆ ನಿಮ್ ಮನೇಲಿ ಇದ್ಕೊಂಡು ನನ್ ಗಂಡನ ಜೊತೆಗೆ ರೊಮ್ಯಾನ್ಸ್ ಮಾಡಿದೀನಿ ಅಂದ್ರೆ ನೀವೇ ಥಿಂಕ್ ಮಾಡಿ, ಚಾಲಾಕಿ ನೀನಾ ನಾನಾ ಅಂದ್ಲು. ಗಂಗೂಬಾಯಿ ಕೋಪದಿಂದ ಹಲ್ ಮಸಿದು, ಏಯ್ ದಿವ್ಯಾ ಅಂದ್ಲು. ದಿವ್ಯಾ, ನೀವ್ ಆವಾಜ್ ಹಾಕಿದ ತಕ್ಷಣ ಹೆದ್ರೋಕೆ ನಾನ್ ನಿಮ್ ಮನೆ ನಾಯಿ ಅಲ್ಲ. ಅವತ್ತು ನನ್ನ ಮುಂದೆ ಬಂದು ನಿತ್ಯಾಗೆ ಅನ್ಯಾಯ ಆಗ್ತಿದೆ, ಅವ್ರ ಜಾಗದಲ್ಲಿ ನಿಂತು ಅವಳಿಗೆ ನ್ಯಾಯ ಕೊಡಿಸು ಅಂದಾಗ ನೀವು ಅಷ್ಟೊಂದು ಒಳ್ಳೆಯವರ ಅಂತ ನಂಬಿದ್ದೆ. ಆದ್ರೆ ನೀವು ಪಾಪ ಸತ್ತೋಗಿರೋ ಹುಡುಗಿಗೆ, ಆ ಹುಡುಗಿ ಹೆಸರಲ್ಲಿ ಪ್ರಪಂಚಕ್ಕೆ ನನ್ನ ತೋರಿಸಿ ಆ ಹುಡುಗಿಗೆ ಅನ್ಯಾಯ ಮಾಡಕ್ ಹೊರಟಿದ್ದೀರಲ್ಲ, ನೀವು ಮನುಷ್ಯರ? ನಿಮ್ ಮಾತನ್ನ ನಂಬಿ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡ ನನ್ನ ಪರ್ಮಿಷನ್ ಇಲ್ದೆ ನನ್ನ ರೂಪಾನೇ ಬದಲಾಯಿಸ್ಬಿಟ್ರಲ್ಲ, ಅದಕ್ಕೆ ನಿಮಗ್ ಕ್ಷಮೆ ಇದೆಯಾ? ನೀವು ಮಾಡಿದ ಈ ಎಡವಟ್ನಿಂದ ನಮ್ಮ ಮಾವ, ನಮ್ಮ ಅಪ್ಪ ಅಮ್ಮ ಯಾರು ನನ್ನ ಗುರುತಿಸ್ಲೇ ಇಲ್ಲ. ಆಗ ನಾನ್ ಎಷ್ಟು ಒದ್ದಾಡಿದೀನಿ ಅಂತ ನಿಮಗ್ ಗೊತ್ತಾ? ಇಷ್ಟೆಲ್ಲ ಅನುಭವಿಸಿದ್ರು ನೀವು ನಿಮ್ ಕೆಲ್ಸ ಆದ್ಮೇಲೆ ನನ್ನ ಕೂಡ ಸಾಯಿಸ್ಬೇಕು ಅಂದ್ಕೊಂಡ್ರಿ. ಇಷ್ಟೆಲ್ಲ ಮಾಡಿರೋ ನಿಮ್ಮನ್ನ ಸುಮ್ನೆ ಬಿಡ್ಬೇಕಾ? ನಿಮ್ ತಪ್ಪಿಗೆಲ್ಲ ಶಿಕ್ಷೆ ಆಗ್ಲೇಬೇಕು. ನೀವು ಅಂದ್ಕೊಂಡ್ ಹಾಗೆ ಯಾವುದು ನಡೆಯಲ್ಲ, ನಡೆಯೋದಕ್ಕೆ ನಾನ್ ಬಿಡೋದೂ ಇಲ್ಲ. ಗಂಗೂಬಾಯಿ ಮತ್ತವಳ ತಮ್ಮ ನಗೋಕ್ ಶುರು ಮಾಡಿದ್ರು. ಪರವಾಗಿಲ್ಲ, ನೀನ್ ಧೈರ್ಯ ಮೆಚ್ಚಲೇಬೇಕು ಕಣೆ. ಅವತ್ತು ಅಮಾವಾಸ್ಯೆ ನಿನ್ನ ಮುಟ್ಟೋಕ್ ಬಂದ ಅಂದಾಗ್ಲೇ ನಿನ್ ಮೇಲೆ ಅನುಮಾನ ಬಂತು. ಯಾಕಂದ್ರೆ ಅವನು ನನ್ನ ಮನೆಯ ನಿಯತ್ತಿನ ನಾಯಿ. ನೀನ್ ಬೇಕು ಅಂತ ನನ್ನ ಹತ್ರ ಒಂದು ಮಾತು ಕೇಳಿದ್ರೆ ಮಜ್ಜಾ ಮಾಡು ಅಂತ ನಾನೇ ಹೇಳ್ತಾ ಇದ್ದೆ. ಆದ್ರೆ ಅವನು ನನ್ನ ಮಾತು ಮೀರಲ್ಲ. ಆದ್ರೂ ನೀನ್ ಹಾಗೆ ಹೇಳ್ದೆ ಅಂದ್ರೆ ಏನೋ ಉನ್ನರ್ ಮಾಡಿದ್ಯಾ ಅಂತ ಗೊತ್ತಾಗ್ಬೇಕಿತ್ತು. ಇರ್ಲಿ, ಈಗ್ಲೂ ಕಾಲ ಮಿಂಚಿಲ್ಲ, ಅವನ ಆಸೆಯನ್ನ ನೆರವೇರಿಸ್ತೀನಿ. ನಿನ್ನ ಹೇಗ್ ಬೇಕ್ ಹಾಗೆ ಮಜಾ ಮಾಡೋ ಅಂತ ಹೇಳೋ ಅಷ್ಟರಲ್ಲಿ ರತ್ನಮಾಲಾ ಅವರು ಗಂಗೂಬಾಯಿ ಕಪಾಳಕ್ ಬಾರಿಸಿದ್ರು.
ಏನೇ ಬೊಗಳ್ತಾ ಇದ್ಯಾ ನೀನು? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಮಗು ಬಗ್ಗೆ ಈ ರೀತಿ ಅಸಹ್ಯವಾಗಿ ಮಾತಾಡ್ತಿದ್ಯಾ ಅಂತ ಕೋಪದಲ್ಲಿ ಇನ್ನೊಂದು ಬೀಗಿದ್ರು. ರುದ್ರಪ್ರಸಾದ್, ನಮ್ಮಕ್ಕ ಹೆಂಗೆ ಹೊಡಿತ್ಯಾ? ನಿನಗಿನ ಉಳಿಗಾಲ ಇಲ್ಲ ಅಂತ ರತ್ನಮಾಲಾ ಅವರ ತಲೆಗೆ ರಿವಾಲ್ವರ್ ತಗೊಂಡು ಗುರಿ ಇಟ್ಟ. ದಿವ್ಯಾ, ನಮ್ಮ ಅಮ್ಮಂಗೆ ಏನಾದ್ರೂ ಆದ್ರೆ ನಿಮ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಕೋಪದಲ್ಲಿ ಹೇಳಿದ್ಲು. ರುದ್ರಪ್ರಸಾದ್, ಏಯ್ ಸಾಕು, ಓವರಾಗಿ ಕಿರ್ಚ್ಕೋಬೇಡ. ಇಷ್ಟು ದಿನ ನಾವು ಅಂದ್ಕೊಂಡಿದ್ದು ಮೊದಲು ನಿನ್ನ ನಿತ್ಯ ಹಾಗೆ ಈ ಪ್ರಪಂಚಕ್ಕೆ ತೋರಿಸಿ ಆ ಶಾಮಣ್ಣನ ಆಸ್ತಿ ಎಲ್ಲ ನಮ್ಮ ವಶ ಆದ್ಮೇಲೆ ನಿನಗೊಂದು ಗತಿ ಕಾಣಿಸಿ ಆಮೇಲೆ ಇಡೀ ರಘುವೀರ್ ವಂಶಿ ಅವರ ಪ್ರಾಪರ್ಟೀಸ್ನ ಅಬೇಸ್ ಮಾಡಬೇಕು ಅನ್ಕೊಂಡಿದ್ದು. ಆದ್ರೆ ನಿನ್ ಟರ್ನ್ ಮೊದಲು ಬಂದಿದೆ ಅನ್ಸುತ್ತೆ. ಅಕ್ಕಯ್ಯ, ಕೊಡೋಳ್ಗೆ ಆ ಪೇಪರ್ಸ್ನ ಅಂದ ಗಂಗೂಬಾಯಿ. ಅವಳಿಗೊಂದು ಬ್ಲಾಂಕ್ ಪೇಪರ್ ಕೊಟ್ಲು. ಹಾಕು ಸೈನ್, ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ತಲೆ ಚಿಪ್ಪೆಗರಿಸ್ಬಿಡ್ತೀನಿ ಅಂತ ರೇಗ್ದ. ದಿವ್ಯಾ, ನೋ, ನಾನ್ ಸೈನ್ ಮಾಡ್ತೀನಿ ಅಂತ ಹೇಳಿ ಸೈನ್ ಮಾಡಿದ್ಲು. ಗಂಗೂಬಾಯಿ ಅದನ್ನ ಕಿತ್ಕೊಂಡು ಅವಳ ಕೆನ್ನೆ ಲಿಫ್ಟ್ ಮಾಡ್ತಾ, ಇಷ್ಟೇ ನಿನ್ ಹಾರಾಟ ಅಂದ್ಲು. ಅಷ್ಟರಲ್ಲಿ ರುದ್ರಪ್ರಸಾದ್ ಕೈಯಲ್ಲಿದ್ದ ರಿವಾಲ್ವರ್ಗೆ ಯಾರೋ ಈ ಕಡೆಯಿಂದ ಗುರಿ ಇಟ್ಟು ಅವನ್ ಕೈಯಲ್ಲಿ ಇದ್ದ ರಿವಾಲ್ವರ್ ಕೆಳಗ್ ಬಿತ್ತು. ಆ ಕಡೆ ತಿರುಗಿ ನೋಡಿದ್ರೆ ಅದು ರಘುವೀರ್ ವಂಶಿ ಅವರು. ದಿವ್ಯಾ ಅವರು ನೋಡಿ ಅಪ್ಪ ಅಂತ ಅವ್ರ ಹತ್ರ ಹೋಗೋಕ್ ಮುಂದಾದ್ಲು. ಆದ್ರೆ ತನ್ನ ಬದಲಾದ ರೂಪದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅನ್ಕೊಂಡು ಎತ್ತಿದ ಹೆಜ್ಜೆಯನ್ನ ಹಿಂದೆ ಇಟ್ಟು ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅವರನ್ನೇ ನೋಡ್ತಾಳೆ. ರಘುವೀರ್ ವಂಶಿ ಅವ್ರಿಗೆ ತನ್ನ ಮಗಳ ಬದಲಾದ ರೂಪ ನೋಡಿ ದುಃಖ ಉತ್ತರಿಸ್ ಬಂದು, ಬಂಗಾರಿ ಬಾ ಮಗಳೇ ಅಂತ ಕೈ ಚಾಚಿ ಕರೆದ್ರು. ದಿವ್ಯಾ ಅಳ್ತಾ ಓಡೋಗಿ ಅವ್ರನ್ನ ಅಪ್ಪುದ್ಲು. ಅಪ್ಪ, ನಿಮಗೆ ಅಷ್ಟರಲ್ಲಿ ಎಲ್ಲ ಗೊತ್ತು ಮಗಳೇ. ಈ ಪಾಪಿಗಳು ನಿನಗೆ ಮಾಡಿರೋ ಅನ್ಯಾಯಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಸಮಾಧಾನ ಮಾಡ್ಕೊ ಮಗಳೇ, ಇವತ್ತು ಇದಕ್ಕೆಲ್ಲ ಅಂತ್ಯ ಹಾಡೋಕೆ ಅಂತಾನೆ ಬಂದಿದ್ದೀನಿ ಅಂದ್ರು. ಅಕ್ಕ ತಮ್ಮ ಇಬ್ರು ಕ್ಲಾಪ್ಸ್ ಮಾಡ್ತಾ, ವಾಹ್ ವಾಹ್, ಏನಪ್ಪ ಮಗಳ ಡ್ರಾಮಾ. ಸೆಂಟಿಮೆಂಟ್ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗಿದ್ರೆ ಒಳ್ಳೆ TRP ಆಗಿರೋದಂತೂ ನಿಜ. ಮಾಡೋದು ಮಾಡ್ತಾ ಸೀರಿಯಲ್ ಮಾಡಿ, ಯಾಕಂದ್ರೆ ಇನ್ಮೇಲೆ ಇದೇ ನಿಮ್ಗೆ ಹೊಟ್ಟೆ ಪಾಡಾದ್ರೂ ಆಶ್ಚರ್ಯ ಇಲ್ಲ ಅಂತ ನಗ್ತಾರೆ. ರಘುವೀರ್ ವಂಶಿ ಅವರು ತಮ್ಮ ಕೈಯಲ್ಲಿದ್ದ ರಿವಾಲ್ವರ್ನ ಇಬ್ರಿಗೂ ಗುರಿ ಇಟ್ಟು, TRPನ ನಾನ್ ಕೊಡ್ತೀನಿ ಅಂತ ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳ ಬದುಕಲ್ಲಿ ಈ ರೀತಿ ಆಟ ಆಡ್ತಾ ಮೆರೆದ್ರಿ. ಈಗ ನಿಮಗೆ ತುಂಬಾ ಖುಷಿ ಆಗಿರ್ಬೇಕು ಅಲ್ಲ? ದ ಗ್ರೇಟ್ ರಘುವೀರ್ ವಂಶಿ ಅವರ ಸಮಸ್ತ ಆಸ್ತಿ ಎಲ್ಲ ನಿಮ್ ವಶ ಆಯ್ತು ಅಂತ. ಜಾಸ್ತಿ ಖುಷಿ ಪಡ್ತಾ ಇರಬೇಡಿ, ನಿಮ್ ಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿ. ಯಾಕಂದ್ರೆ ರಘುವೀರ್ ವಂಶಿ ಮನೆತನದ ಹೆಸರು ಹೇಳೋಕು ಒಂದು ಯೋಗ್ಯತೆ, ಗತ್ತು ಅದೆಲ್ಲ ನಿಮ್ಮಂತ ನಾಯಿಗಳಿಗಿಲ್ಲ. ನಿಮ್ಮಂತ ಕುತಂತ್ರಿಗಳಿಗೆ ಬಲಿಯಾಗೋಕೆ ನಮ್ಮನ್ನ ಆ ಮುಗ್ಧ ಶಾಮಣ್ಣ ಮತ್ತವನ ಕುಟುಂಬದ ಹಾಗೆ ಅನ್ಕೊಂಡ್ರಾ? ನಿಮ್ ಜಾಲಕ್ ಪಾಪ ಆ ಶಾಮಣ್ಣನ ಮಕ್ಕಳು ಬಲಿಯಾದ ಹಾಗೆ ನನ್ನ ಮಗಳು ಅನ್ಕೊಂಡ್ರಾ? ನನ್ನ ಮಗಳ ಮೈಯಲ್ಲಿ ಹರಿತಾ ಇರೋದು ನನ್ನ ರಕ್ತ. ನೀವು 1 ಹೆಜ್ಜೆ ಮುಂದೆ ಇಟ್ರೆ ನಿಮಗಿಂತ 10 ಹೆಜ್ಜೆ ಮುಂದೆ ಇಟ್ಟಿರ್ತಾಳೆ. ಆ ಶಾಮಣ್ಣ ತನ್ನ ಆಸ್ತಿಯನ್ನ ತನ್ನ ಮಕ್ಕಳ ಹೆಸರಿಗೆ ಬರ್ದಿದ್ದಕ್ಕೆ ಆ ಮಕ್ಕಳ ಜೀವವನ್ನೇ ಹಾಳು ಮಾಡಿದ್ರಿ. ಅದೆಲ್ಲ ಗೊತ್ತಾದ್ಮೇಲೂ ನಾನು ಅದೇ ತಪ್ಪು ಮಾಡ್ತೀನ ರುದ್ರಪ್ರಸಾದ್? ನೀವು ಒಂದಿನ ಹೀಗೆ ಮಾಡ್ತೀರಾ ಅಂತಾನೆ ಅವಳಿಗೆ ಸತ್ಯ ಗೊತ್ತಾದಾಗಲೇ ನನ್ನ ಇಡೀ ಸಮಸ್ತ ಆಸ್ತಿಯನ್ನ ನನ್ನ ಮಗಳ ನಂತರದ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಿದ್ಲು ನನ್ನ ಬಂಗಾರಿ. ಎಂತ ನೀಚ್ ಹೆಂಗಸು ನೀನು. ನಿನ್ನ ಇಲ್ಲಿ ತನಕ ಸುಮ್ಮನೆ ಬಿಟ್ಟಿದ್ದು ನನ್ನ ಹೆಂಡತಿ ಮುಖ ನೋಡಿ. ಇವತ್ತು ಅವಳನ್ನೇ ಕೊಲ್ಲೋಕ್ ಬಂದಿದ್ಯಾ ಅಂದ್ರೆ ನಿನ್ನ ಉಳಿಸೋದೇ ಇಲ್ಲ ಅಂತ ಟ್ರಿಗರ್ ಮೇಲೆ ಕೈ ಇಟ್ರು. ಆದ್ರೆ ಶೂಟ್ ಮಾಡಿದ ಶಬ್ದ ಎಡದಿಂದ ಕೇಳಿ ಬಂತು. ರತ್ನಮಾಲಾ ಮತ್ತೆ ದಿವ್ಯಾ ಅಕ್ಕ ತಮ್ಮನ ನೋಡಿದ್ರೆ ಅವ್ರು ಹಾಗೆ ನಿಂತಿದ್ರು. ಅದನ್ನ ನೋಡಿ ಶಬ್ದ ಬಂದ್ ಕಡೆ ನೋಡಿದ್ರೆ ಅದು ಅಮಾವಾಸ್ಯೆ. ರಘುವೀರ್ ವಂಶಿ ಅವ್ರಿಗೆ ಗುಂಡಿಕ್ಕಿದ್ದ. ದಿವ್ಯಾ ಅದನ್ನ ನೋಡಿ ಜೋರಾಗಿ ನಿಂತಲ್ಲೇ ಅಪ್ಪ ಅಂದ್ಲು. ಅಷ್ಟೇ, ಅವಳ ಮೆದುಳಿನಲ್ಲಿ ಚಲಿಸ್ತಿರೋ ನರಗಳಲ್ಲಿ ಒಂದು ನರ ಸ್ವಲ್ಪ ಜರುಗಿದ ಹಾಗೆ ಆಯ್ತು. ಅವಳ ಶರೀರವೇ ಒಂದು ಕ್ಷಣ ಕರೆಂಟ್ ಹೊಡೆದ ಹಾಗೆ ಜುಮ್ ಅನ್ನಿಸ್ತು. ಅವಳ ಶರೀರ ಸ್ವಲ್ಪ ಕೂಡ ಜರಗ್ಲಿಲ್ಲ. ನಿಂತಲ್ಲೇ ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ಲು. ರತ್ನಮಾಲಾ ಅವರು ರಘುವೀರ್ ವಂಶಿ ಅವ್ರ ಹತ್ರ ಏನಂದ್ರೆ ಅಂತ ಓಡಿದ್ರು. ಗಂಗೂಬಾಯಿ ಮತ್ತವಳ ತಮ್ಮ ಸವಾಶ್ ಕಂಡ್ಲ ಅಮಾವಾಸ್ಯೆ, ಎತ್ಕೊಳ್ಳ ಅವಳನ್ನ
ಅಂತ ಪ್ರಜ್ಞೆ ತಪ್ಪಿದ ದಿವ್ಯಾನ ಎತ್ಕೊಂಡು ಅಲ್ಲಿಂದ ಹೋದ್ರು. ಅವ್ರ ಕಾರು ಅತ್ತ ಪಾಸ್ ಆಗ್ತಿದ್ದಂತೆ ಭರತ್ನ ಕಾರು ದೇವಸ್ಥಾನಕ್ಕೆ ಬಂದು ತಲುಪ್ತು. ಡಿಯರ್ ಲಿಸ್ನರ್ಸ್, ಈ ಎಪಿಸೋಡ್ ಹೇಗಿತ್ತು? ಇನ್ನು ಕೆಲವು ದಿನಗಳಲ್ಲೇ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಆ್ಯಂಡ್ ಒಂದು ಬ್ಯಾಡ್ ನ್ಯೂಸ್ ಇದೆ. ಸೊ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕೇಳೋದನ್ನ ಮರಿಬೇಡಿ. ಕೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇಳಿ. ಸೊ ನಿಮಗೂ ಕತೆ ಇಷ್ಟ ಆಗುತ್ತೆ, ನನಗೂ ಕತೆ ಮಾಡೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಲವ್ ಯು ಆಲ್, ಬಾಯ್.